ವೀಕೆಂಡ್ ಬಂದ್ರೆ ಸಾಕು ರಾಜಧಾನಿಯಲ್ಲಿ ಹೊಸ ಲೋಕ ಸೃಷ್ಟಿಯಾಗುತ್ತೆ. ಪಾರ್ಟಿ ಹೆಸರಲ್ಲಿ ಮೋಜು ಮಸ್ತಿ ರಂಗಿನಾಟಗಳು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗಿದೆ. ಇತ್ತೀಚೆಗೆ ಬೆಂಗಳೂರು ಹೊರವಲಯದಲ್ಲಿ ನಡೆದಂತಹ ಆ ರೇವ್ ಪಾರ್ಟಿ ಇದೆಯಲ್ಲ, ರಾಜಕೀಯ ಕಿತ್ತಾಟಕ್ಕೆ ವೇದಿಕೆಯಾಗಿದೆ. ಸಿಲಿಕಾನ್ ಸಿಟಿಯನ್ನ ಬಿಜೆಪಿ ಉಡ್ತಾ ಬೆಂಗಳೂರು ಅಂತ ಸಂಬೋಧಿಸಿದ್ದಕ್ಕೆ ಈಗ ಗೃಹ ಸಚಿವರು ಗರಂ ಆಗಿದ್ದಾರೆ. ಉಡ್ತಾ ಪಂಜಾಬ್ ಇದು ಹಿಂದಿ ಚಿತ್ರ. ಇಡೀ ಪಂಜಾಬ್ ಹೇಗೆ ಅಫೀಮಿನ ನಶೆಯಲ್ಲಿ ತೇಲ್ತಾ ಇದೆ ಎನ್ನುವುದನ್ನ ನಿರ್ದೇಶಕ ಮಾರ್ಮಿಕವಾಗಿ ಹೇಳಿದ್ರು. ಅಫೀಮು, ರಾಜಕೀಯ ಮತ್ತು ವ್ಯವಸ್ಥೆಯ ವಿರುದ್ಧದ ಹೋರಾಟವಾಗಿ ಸಿನಿಮಾ ಮೂಡಿ ಬಂದಿತ್ತು. ಅರೆ, ಈಗ್ಯಾಕೆ ಈ ಚಿತ್ರದ ಬಗ್ಗೆ ಪೀಠಿಕೆ ಹಾಕ್ತಿದ್ದಾರೆ ಅಂತ ಪ್ರಶ್ನೆ ಮೂಡಬಹುದು. ಅದಕ್ಕೆ ಉತ್ತರವೇ ಇತ್ತೀಚೆಗೆ ಬೆಂಗಳೂರು ಹೊರವಲಯದಲ್ಲಿ ನಡೆದ ರೇವ್ ಪಾರ್ಟಿ ಎಂಬ ಮತ್ತಿನ ಲೋಕದ ಕಲರ್ಫುಲ್ ರಂಗಿನಾಟ. ಉಡ್ತಾ ಬೆಂಗಳೂರು ಆಗಿದ್ಯಾ ಬ್ರ್ಯಾಂಡ್ ಬೆಂಗಳೂರು? ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಘಟಕ ಪೋಸ್ಟರ್ ವಾರ್. ಬೆಂಗಳೂರು ಹೊರವಲಯದ ಜಿಆರ್ ಫಾರ್ಮ್ ಹೌಸ್ನಲ್ಲಿ ಇತ್ತೀಚೆಗೆ ನಡೆದಿದ್ದ ರೇವ್ ಪಾರ್ಟಿ ರಾಜ್ಯ ರಾಜಕೀಯದಲ್ಲೂ ಭಾರೀ ಸದ್ದು ಮಾಡಿತ್ತು. ಬೆಂಗಳೂರಲ್ಲಿ ನಡೆದ ಪಾರ್ಟಿಯಲ್ಲಿ ತೆಲುಗು ನಟಿಯರು, ದೊಡ್ಡ ದೊಡ್ಡ ವ್ಯಕ್ತಿಗಳು ಭಾಗಿಯಾಗಿದ್ರು. ಈ ಬಗ್ಗೆ ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ಇದರ ಮಧ್ಯೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ರೇವ್ ಪಾರ್ಟಿ ಹೆಸರಲ್ಲಿ ರಾಜಕೀಯ ಕಿತ್ತಾಟ ಶುರುವಾಗಿದೆ. ರೇವ್ ಪಾರ್ಟಿಯನ್ನೇ ಗುರಿಯಾಗಿಸಿ ಬಿಜೆಪಿ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಉಡ್ತಾ ಬೆಂಗಳೂರು ಎಂಬ ಟೈಟಲ್ ಕೊಟ್ಟು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟರ್ ವಾರ್ಗೆ ಇಳಿದಿದೆ. ಹಾಗಾದ್ರೆ ಬಿಜೆಪಿ ತನ್ನ ಪೋಸ್ಟರ್ನಲ್ಲಿ ಏನ್ ಹೇಳಿದೆ ಅಂತ ನೋಡೋದಾದ್ರೆ, ಹದಗೆಟ್ಟಿದೆ ಕಾನೂನು ಸುವ್ಯವಸ್ಥೆ, ಅನಾವರಣಗೊಂಡಿದೆ ಸರ್ಕಾರದ ಅವ್ಯವಸ್ಥೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಬೆಂಗಳೂರಲ್ಲಿ ಅನೈತಿಕ ಕೂಟಗಳು ಎಲ್ಲೆ ಮೀರಿ ನಡೆಯುತ್ತಿವೆ. ಸಿಲಿಕಾನ್ ಸಿಟಿ ಈಗ ಮಾದಕ ವಸ್ತುಗಳ ಅಡ್ಡವಾಗಿದ್ದು, ಗಾಂಜಾ, ಡ್ರಗ್ಸ್, ರೇವ್ ಪಾರ್ಟಿಗಳು ಎಗ್ಗಿಲ್ಲದೆ ನಡೆಯುತ್ತಿವೆ. ಈ ಮೂಲಕ ಸರ್ಕಾರ ರಾಜಧಾನಿಯನ್ನ ಉಡ್ತಾ ಬೆಂಗಳೂರು ಮಾಡ್ತಾ ಇದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದೆ. ಹಾಗೂ ಹ್ಯಾಶ್ಟ್ಯಾಗ್ ಬ್ಯಾಡ್ ಬೆಂಗಳೂರು ಮತ್ತು ಹ್ಯಾಶ್ಟ್ಯಾಗ್ ಕಾಂಗ್ರೆಸ್ ಫೇಲ್ಸ್ ಕರ್ನಾಟಕ ಎಂಬ ಹ್ಯಾಶ್ಟ್ಯಾಗ್ಗಳೊಂದಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಟ್ಯಾಗ್ ಮಾಡಿ ಕಿಡಿಕಾರಿದೆ. ಉಡ್ತಾ ಬೆಂಗಳೂರು ಎಂಬ ಮಾತುಗಳು ಸರಿಯಲ್ಲ. ಬಿಜೆಪಿಯ ಪೋಸ್ಟರ್ಗೆ ಗೃಹ ಸಚಿವರು ಫುಲ್ ಗರಂ. ಸಿಲಿಕಾನ್ ಸಿಟಿ, ಗಾರ್ಡನ್ ಸಿಟಿ, ಐಟಿ ಸಿಟಿ ಎಂದು ಪ್ರಖ್ಯಾತಿ ಗಳಿಸಿರುವ ಬೆಂಗಳೂರನ್ನ ಬಿಜೆಪಿ ಉಡ್ತಾ ಬೆಂಗಳೂರು ಎಂಬ ರೀತಿ ಬಿಂಬಿಸಿ ಪೋಸ್ಟ್ ಮಾಡಿದೆ. ಇದಕ್ಕೆ ಫುಲ್ ಗರಂ ಆದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಬಿಜೆಪಿಗೆ ಮಾತಿನಲ್ಲೇ ಕಿಕ್ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಡ್ರಗ್ಸ್ ದಂಧೆಯನ್ನ ಸಂಪೂರ್ಣವಾಗಿ ಮಟ್ಟ ಹಾಕುವ ನಿಟ್ಟಿನಲ್ಲಿ ಇಲಾಖೆಯು ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಂಡಿದೆ. ಇಷ್ಟೆಲ್ಲಾ ಕೆಲಸ ಮಾಡಿದಾಗಿಯೂ ಬೆಂಗಳೂರಿಗೆ ಅಪಕೀರ್ತಿ ತರುವಂತಹ ಮಾತುಗಳನ್ನಾಡೋದು ಸರಿಯಲ್ಲ ಎಂದು ಗೃಹ ಸಚಿವರು ಬಿಜೆಪಿಯ ಪೋಸ್ಟ್ಗೆ ನಿಗಿ ಕೆಂಡ ಕಾರಿದ್ದಾರೆ. ನಾವು ರಾಜ್ಯದಲ್ಲಿ ಡ್ರಗ್ಸ್ ಫ್ರೀ ಕರ್ನಾಟಕ ಮಾಡಬೇಕು ಅಂತ ಈಗಾಗಲೇ ಮುಖ್ಯಮಂತ್ರಿಗಳು ನಾನು ಡಿಕ್ಲೇರ್ ಮಾಡಿದ್ದೇವೆ. ಸಾವಿರಾರು KG ಗಾಂಜಾ ಸೀಸ್ ಮಾಡಿದ್ದೇವೆ. ಇಷ್ಟೆಲ್ಲ ಮಾಡ್ತಾ ಇರುವಾಗ ಸುಮ್ಮನೆ ಹುಡ್ತಾ ಬೆಂಗಳೂರು ಅವೆಲ್ಲ ಅಂತ ಎಲ್ಲ ಮಾತಾಡಬಾರ್ದು. ಅವರು ನಮಗೆ ಹೇಳಲಿ, ಹೌದು ನಿಮಗೆ ಅದನ್ನು ಇನ್ನೂ ಹೆಚ್ಚು ಕಂಟ್ರೋಲ್ ಮಾಡಿಲ್ಲ ನೀವು ಅಂತ ಬೇಕಾದರೆ ನಮ್ಮನ್ನು ದೂಷಣೆ ಮಾಡಲಿ. ಆದರೆ ಬೆಂಗಳೂರಿಗೆ ಅಪಕೀರ್ತಿ ತರ್ತಕ್ಕಂಥ ಮಾತನ್ನು ಅವರು ಆಡಬಾರ್ದು ಅಂತೇಳಿ ಅವರಿಗೆ ಹೇಳೋದಕ್ಕೆ ಬಯಸ್ತೇನೆ. ಹೆಬ್ಬಗೋಡಿ ಠಾಣೆಯ 3 ಸಿಬ್ಬಂದಿ ಸಸ್ಪೆಂಡ್. ರೇವ್ ಪಾರ್ಟಿ ಪ್ರಕರಣದಲ್ಲಿ ಅಧಿಕಾರಿಗಳ ನಡೆ ಅನುಮಾನಕ್ಕೆ ಎಡೆಮಾಡಿಕೊಟ್ಟಿದೆ. ಹುಟ್ಟುಹಬ್ಬ ಆಚರಣೆ ನೆಪದಲ್ಲಿ ರೇವ್ ಪಾರ್ಟಿ ಆಯೋಜಿಸಿದ ಬಗ್ಗೆ ಸಿಸಿಬಿಗೆ ಮಾಹಿತಿ ಲಭ್ಯವಾದರೂ ಸ್ಥಳೀಯ ಪೊಲೀಸರಿಗೆ ಗೊತ್ತಿರಲಿಲ್ವಾ ಎಂಬ ಅನುಮಾನ ಮೂಡಿದೆ. ಇದೀಗ ರೇವ್ ಪಾರ್ಟಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದ್ದಂತೆ ಹೆಬ್ಬಗೋಡಿ ಠಾಣೆಯ 3 ಸಿಬ್ಬಂದಿಯನ್ನ ಅಮಾನತು ಮಾಡಲಾಗಿದೆ. ಕರ್ತವ್ಯ ಲೋಪ ಆರೋಪದ ಅಡಿ ಎಎಸ್ಐ ಸೇರಿ 3 ಅಮಾನತು ಮಾಡಿ ಬೆಂಗಳೂರು ಗ್ರಾಮಾಂತರ ಎಸ್ಪಿ ಆದೇಶ ಹೊರಡಿಸಿದ್ದಾರೆ. ಒಟ್ಟಾರೆ ರಾಜ್ಯದಲ್ಲಿ ದಿನೇ ದಿನೇ ಕ್ರೈಮ್ ರೇಟ್ ಹೆಚ್ಚಾಗುತ್ತಲೇ ಇದೆ. ಮಾದಕ ಲೋಕ, ಪಾತಕ ಲೋಕದ ಕರಾಳ ಮುಖ ಬಯಲಾಗ್ತಾ ಇದೆ. ಇದನ್ನ ಮಟ್ಟ ಹಾಕಬೇಕಾದ ರಾಜಕೀಯ ಪಕ್ಷಗಳು ಕೆಸರೆರಚಾಟದಲ್ಲಿ ಬ್ಯುಸಿಯಾಗಿ ತಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ತಾ ಇವೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.